ಮಾನ್ವಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಪಡೆದುಕೊಂಡಿದ್ದು, ಬಿಜೆಪಿ ಪಕ್ಷದವರು ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರಿಂದ ನಾಳೆ ನಡೆಯಬೇಕಿದ್ದ ಚುನಾವಣೆಗೆ ಬ್ರೇಕ್ ಬಿದ್ದಂತಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಿಎಲ್ಡಿಬಿ ಬ್ಯಾಂಕ್ನ ನಿರ್ದೇಶಕರ ಕ್ಷೇತ್ರಗಳಲ್ಲಿ ಷೇರು ಮತದಾರರನ್ನ ತಮಗೆ ಬೇಕಾದ ಕೆಲವರನ್ನ ಉಳಿಸಿಕೊಂಡು ರಾಜಕೀಯ ತಂತ್ರಗಾರಿಕೆ ಮಾಡಲಾಗಿತ್ತು ಎಂದು ವಕೀಲ ರಾಯಪ್ಪ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಮಾನ್ವಿ ಪಿಎಲ್ಡಿ ಬ್ಯಾಂಕ್ಗೆ ಕಾಂಗ್ರೆಸ್ ಬೆಂಬಲಿತ ಮುಖಂಡರು ನಿರ್ದೇಶಕರಾಗಿ ಅನ್ಕಾಂಟೆಸ್ಟ್ ಆದರೆ ಕುರುಡಿ ಕ್ಷೇತ್ರ ಜನರಲ್ ಇದ್ದ ಕಾರಣ ಏಪ್ರಿಲ್ 17ರಂದು ಚುನಾವಣೆ ನಿಗದಿಯಾಗಿತ್ತು. ಆದರೆ ಒಟ್ಟಾರೆಯಾಗಿ ನೋಡಿದ್ರೆ ಮಾನ್ವಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ತಡೆಯಾಜ್ಞೆ ತಂದ ಬಿಜೆಪಿ ಮುಖಂಡರ ನಿಲುವಿಗೆ ಕಾಂಗ್ರೆಸ್ ಮುಖಂಡರು ಯಾವ ನ್ಯಾಯಾಲಯಕ್ಕೆ ತೆರಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಬ್ಯಾಂಕಿನ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಜೆ ಸುಧಾಕರ್ ಮತ್ತು ಇತರರು ಸದರಿ ಚುನಾವಣೆಯ ಪ್ರಕ್ರಿಯೆ ನಿಯಮಬಾಹಿರವಾಗಿ ನಡೆಯುತ್ತಿದ್ದ ಕಾರಣ ಮತ್ತು ಮತದಾರರನ್ನು ವಂಚಿತಗೊಳಿಸಿ ಕಾರಣ ಮತದಾರರಿಂದ ವಂಚಿತರಾಗಿರ್ತಕ್ಕಂಥ ಮತದಾರರು ಕಲಬುರಗಿ ಹೈಕೋರ್ಟ್ನಲ್ಲಿ ಈ ಚುನಾವಣಾ ಪ್ರಕ್ರಿಯೆ ನಡೆಯದಂತೆ ಒಂದು ದಾವಾ ಅರ್ಜಿ ಹಾಕಿದರು, ಚುನಾವಣಾ ಪ್ರಕ್ರಿಯೆ ತಡೆಗೊಳಿಸುವಂತೆ. ಹಾಗಾಗಿ ಮಾನ್ಯ ನ್ಯಾಯಾಲಯವು ದಿನಾಂಕ 15/4/2026ರಂದು ನಡೆದ ವಿಚಾರಣೆ ಸಮಯದಲ್ಲಿ ಅರ್ಜಿದಾರರ ಮನವಿಯನ್ನು ಪುರಸ್ಕರಿಸಿ ದಿನಾಂಕ 17/4/2026ರಂದು ನಡೀತಕ್ಕಂಥ ಒಂದು ಚುನಾವಣಾ ಪ್ರಕ್ರಿಯೆಗೆ ತಡೆಯಾಜ್ಞೆಯನ್ನು ನೀಡಿರುತ್ತಾರೆ. ಆ ಒಂದು ಚುನಾವಣಾ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡಿದ ಕುರಿತು ನಾವು ಮಾನ್ಯ ರಿಟರ್ನಿಂಗ್ ಆಫೀಸರ್ ಚುನಾವಣಾಧಿಕಾರಿಗಳು PLD ಬ್ಯಾಂಕ್ ಇವರಿಗೆ ಒಂದು ಪ್ರತಿಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ PLD ಬ್ಯಾಂಕಿನ ವ್ಯವಸ್ಥಾಪಕರು ಸಹ ಈ ಒಂದು ಪ್ರಕ್ರಿಯೆ ನಡೆಸಬಾರದಂತಂದು ಅವರಿಗೂ ಸಹ ಮಾಹಿತಿಗಾಗಿ ನ್ಯಾಯಾಲಯದ ಒಂದು ಆದೇಶದ ಪ್ರತಿಯನ್ನು ಸಲ್ಲಿಸುತ್ತಿದ್ದೇವೆ. ವರದಿ ಶಫೀಕ್ ಹುಸೇನ್, ಮಾನವಿ.